ಕಬ್ಬನ್ನು ಬೆಳೆದ ಕಬ್ಬು ಬೆಲ್ಲವನ್ನು ತಯಾರು ಮಾಡ್ತಾರೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಉತ್ತರ ಕರ್ನಾಟಕ ಅಂದರೆ ಇಡೀ ಕರ್ನಾಟಕ ಅಂದಂಗೆ ಶುಗರ್ ಸಲುವಾಗಿ ಆ ದಿಶೆಯಲ್ಲಿ ಈ ಮೂಮೆಂಟ್ ಗುರುಳಾಪುರದಲ್ಲಿ ನಡೆದಿದ್ದ ಇದು ಚರಿತ್ರೆ ಅನ್ನೋಕ್ಕಿಂತಲೂ ಇದು ಅನಿವಾರ್ಯ ಆಗ್ಯದ. ಯಾಕೆಂದರೆ ಇವತ್ತು ಸೋತು ಹೋಗಿದ್ದಾನೆ ರೈತ, ಬೆಳೆದ ಬೆಳೆಗೆ ಬೆಲೆ ಇಲ್ಲ ಅಂತ ಏನು ಮಾಡ್ಲಿಕ್ಕೆ ಸಾಧ್ಯ ಅದ. ಮತ್ತು ಇದು ಕಬ್ಬು ಬೆಳೆಗಾರದ ಪರಿಸ್ಥಿತಿ ಹಿಂಗದ ರೀ. ಯಾಕಂದ್ರೆ ಕಮರ್ಷಿಯಲ್ ಕ್ರಾಪ್ ಅಂತಲೂ ಇದು ಲಾಭದ ಉದ್ಯೋಗ ರೀತಿ. ಆದರೆ ಇಲ್ಲಿ ಲಾಭದ ಉದ್ಯೋಗ ಮಾಡೋದು ರೈತರು ಅನೇಕರು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ಕಬ್ಬು ಬೆಳೆದ ಅನ್ನೋದು ಸಹಿತ ಅಷ್ಟೇ ನಾವು ಗಮನಿಸಬೇಕಾಗ್ಯದ. ಯಾಕಂತಂದ್ರೆ ಇವು ದುಡಿದು ಊಟ ಮಾಡೋದು ಅಷ್ಟೇ ಸಮಯ ಇದು, ಲಾಭ ಅಂತ ಇಲ್ಲ. ಏನಾದರೂ ಮದುವೆ ಮತ್ತೇನೋ ಮಾಡ್ಕೊಳ್ಳೋಂಥ ಪ್ರಸಂಗ ಬಂದು ಮತ್ತೇನೋ ಸಾಲ ಆಗ್ತದೆ, ಆ ಸಾಲ ಯಾವಾಗಲೂ ಹರಿದೇ ಇಲ್ಲ. ಪ್ರತಿ ವರ್ಷ ಸಾಲ ತೆಗೆದು ಅದರ ಬಡ್ಡಿ ತುಂಬೋದು, ಮತ್ತು ಮರು ಸಾಲ ತೆಗೆದು ಮತ್ತು ಬಡ್ಡಿ ತುಂಬೋದು. ಅದು 15ರ ಬಡ್ಡಿ, 3ರ ಬಡ್ಡಿ, 5ರ ಬಡ್ಡಿ, 6ರ ಬಡ್ಡಿ, 10ರ ಬಡ್ಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. 20ರ ಬಡ್ಡಿಗೂ ಗೊತ್ತಿಲ್ಲ. ಈ ಪ್ರಮಾಣದಲ್ಲಿ ನಮ್ಮ ರೈತ ಒದ್ದಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ಇವ್ರಿಗೆ ಯಾರಿಗೂ ಕಾಳಜಿ ಇಲ್ಲ. ನಮ್ದು ಅಷ್ಟು ಲಾಸ್ ಆಯ್ತು, ನಮ್ದು ಲಾಸ್ ಆಗಲಿಕ್ಕೆ ಲಾಸ್ ಆಗಿ ಕಬ್ಬಿನ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಮಿನಿಮಮ್ 9, 8, 8, 9 ಅಂತ ಎಲ್ಲ ಕಬ್ಬು ಕೊಟ್ಟೆ ಬಿಡೋದು. ಎಂಥ ಹೊಲಸು ಭೂಮಿ ಇದೆ ಅಂದರೂ ಹೌದಪ್ಪ ಇದು ಇಲ್ಲ ಕೃಷ್ಣಾ ನದಿ ಮೇಲೆ 10, 11 ಬರ್ತದೆ, 200 ಕಡಿಮೆ ಬರ್ತದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. 9, 8, 9 ಬಂದಾಗನೂ 100 ಟನ್ನಿಗೆ 120 ಕೆ ಜಿ ಸಕ್ಕರೆ ಬರ್ತದೆ. ಉಳಿದ ಮಳ್ಳಿ ಗಿಳಿ ನೀವು ಮಾರ್ಕೋತೀರಿ, ಅಷ್ಟಲ್ಲ ನೀವು ಎಥನಾಲ್ ಮಾಡ್ಕೊಂಡು ಅದನ್ನು ಮಾಡ್ಕೊಳ್ತೀರಿ. ಅದ್ರ ಬಗ್ಗೆ ಒಮ್ಮೆ ಅದು ನಾವು ಕೊಡಬೇಕಪ್ಪ ರೈತರ ನಿಮ್ಮಲ್ಲಿ ಏನು ಬಂದದನ ಕೇಳಿದ್ರೆ ಮಾತ್ರ ಲಾಸ್. ಇವತ್ತು ಮೋಸ್ಟ್ಲಿ ನೀವೆಲ್ಲ ಚರ್ಚೆ ಮಾಡಿ ಲಾಸ ಹೇಳ್ತೀರಿ. ಇವತ್ತು ಸಿದ್ದರಾಮಯ್ಯ ನೀವು ಒಪ್ಪುದಿಲ್ಲಂತೂ ಭಾಳ ಅನ್ನಿಸ್ತಾ ಇದೆ. ಅದೇನೋ ಆಗಲಿ, ಸಿದ್ದರಾಮಯ್ಯರು ಮಾತ್ರ ಈ ಸಲ ರೈತರಿಗೆ 3,500 ಕೊಡಬಹುದು ಅನ್ನೋದು ಒಂದು ತರ್ಕ. ಯಾಕಂದ್ರೆ ಅವ್ರಿಗೂ ಇಲ್ಲಿವ್ರಿಗೆ ಒಳ್ಳೆಯ ಹೆಸರು ಇಟ್ಕೊಂಡು ಹೊರಟಿದ್ದಾರೆ. ಗ್ಯಾರಂಟಿ ಕೊಟ್ಟು ಮತ್ತು ಯಾಕೆ ಕೆಡಿಸ್ಕೊಳ್ಳಿ ಅನ್ನುವಂಥ ದೃಷ್ಟಿನೂ ಇರ್ಬೋದು. ಅದೇನೋ ಆಗಲಿ 3,000